ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 144ನೇ ಅಧ್ಯಾಯ 7ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಮೇಲಣ ಲೋಕದಿಂದ ಕೈಚಾಚಿ ಮಹಾ ಜಲರಾಶಿಯೊಳಗಿಂದ ನನ್ನನ್ನು ಎಳೆದುಕೋ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನ ಆತ್ಮನು ಇವತ್ತು ನಾವು ಜಲರಾಶಿಯಲ್ಲಿ ಮುಳುಗಿ ಹೋಗದಂತೆ ದೇವರು ನಮ್ಮನ್ನ ಮೇಲಣ ಲೋಕದಿಂದ ಕೈ ಹಿಡಿದು ಕರ್ತನ ನಮ್ಮನ್ನ ಎತ್ತುವವನಾಗಿದ್ದಾನೆ. ನಮ್ಮ ಕಾಲುಗಳು ಇವತ್ತು ಜಾರಿತು ಅಂದಾಗಲೇ ದೇವರ ಕೃಪೆಯು ನಮ್ಮನ್ನ ಬಲಪಡಿಸುವಂತದಾಗಿದೆ. ನಾವು ಇವತ್ತು ಬಿದ್ದು ಹೋಗುವಂತಹ ಸಮಯಗಳಲ್ಲಿ ದೇವರ ಕೃಪೆಯು ನಮ್ಮ ಕುಟುಂಬಕ್ಕಾಗಲಿ ನಮಗಾಗಲಿ ಅದು ಆಧಾರವಾಗಿ ಬಂದು ನಿಂತುಕೊಳ್ಳುವಂತದಾಗಿದೆ. ಪ್ರೀತಿಯುಳ್ಳ ದೇವ ಜನರೇ, ಮುಳುಗುವಂತಹ ಪೇತ್ರನನ್ನ ದೇವರು ಏನ್ ಮಾಡಿದನು? ಕೈ ಹಿಡಿದು ಎತ್ತಿ ಮೇಲಕ್ಕೆ ನಿಲ್ಲಿಸಿದನು. ಅದೇ ಪ್ರಕಾರವೇ ಇವತ್ತು ನಮ್ಮ ಜೀವಿತದಲ್ಲಿಯೂ ಕೂಡ ಇವತ್ತು ಅಲ್ಪ ನಂಬಿಕಸ್ಥರಾಗಿ ಇವತ್ತು ನಾವು ನಡೆದು ಹೋಗುವಾಗ, ಒಂದು ವಿಶ್ವಾಸವಿಲ್ಲದೆ ನಾವು ಇವತ್ತು ನಡೆದು ಹೋಗುವಾಗ ನಾವು ಇವತ್ತು ಮುಳುಗಿ ಹೋಗುವವರಾಗಿದ್ದೇವೆ. ಆ ಸಮಯದಲ್ಲಿ ಕರ್ತನ ನೋಡಿ ನಾವು ಕೂಗ್ಬೇಕು, ದೇವರೇ, ನಾನು ಈ ಒಂದು ಪರಿಸ್ಥಿತಿಯಲ್ಲಿ ಮುಳುಗಿ ಹೋಗ್ತಾ ಇದ್ದೇನೆ, ಈ ಮಹಾ ಜಲರಾಶಿ ನನ್ನ ಮುಳುಗಿಸ್ತಾ ಇದೆ, ಕರ್ತನೆ ನೀನ್ ನನಗೆ ಸಹಾಯ ಮಾಡು. ದೇವರೇ, ಅಲ್ಪ ವಿಶ್ವಾಸಿಯಾದಂತಹ ಕರ್ತನೆ ಕಾರ್ಯಗಳಿಂದ ನನ್ನ ನಿನ್ ಬಿಡುಗಡೆ ಮಾಡು ಎಂದು ಹೇಳುವಾಗ ಕರ್ತನಾತ್ಮನು ಖಂಡಿತವಾಗಿಯೂ ಮುಳುಗಿ ಹೋಗ್ತಾ ಇರುವಂತಹ ನಮ್ಮನ್ನ ದೇವರು ಕೈ ಹಿಡಿದು ಎತ್ತುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ಇವತ್ತು ರೋಗ ಅನ್ನುವಂಥದ್ದು ನಮ್ಮನ್ನ ಇವತ್ತು ಮುಳುಗಿಸ್ತಾ ಇದೆ, ಸಾಲವು ಇವತ್ತು ನಮ್ಮನ್ನ ಮುಳುಗಿಸ್ತಾ ಇದೆ. ಕರ್ತನು ಇವತ್ತು ನಮ್ಮನ್ನ ಕೈ ಹಿಡಿದು ಎತ್ತುವವನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಕರ್ತನೆ ನಿನ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ಬೆಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡುವ ಜನಗಳನ್ನು ಸಂಧಿಸು. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕಾರ್ಯವನ್ನ ಮಾಡಿ ಮಹಾ ಜಲರಾಶಿಯೊಳಗಿಂದ ದೇವರೇ ನೀನ್ ನಮ್ಮನ್ನ ಕೈ ಹಿಡಿದು ಎತ್ತು. ಅದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್.